ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ದರ್ಶನ್ ಅವರ ವಿರಾಟ ರೂಪ ದರ್ಶನ ನೋಡಿ. ದರ್ಶನ್ ಫ್ಯಾನ್ಸ್ಗಳು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ, ಈ ಥರದ ಪಕ್ಕಾ ಮಾಸ್ 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 ಆ ರೀತಿಯಾದಂಥ ಒಂದು ಪ್ಯಾಕೇಜ್ ಸಿನಿಮಾ. ಆ್ಯಕ್ಷನ್, ಕಾಮಿಡಿ ಜೊತೆಗೆ ರಿವೆಂಜು ಎಲ್ಲವೂ ಸಹಿತ ಸಿನಿಮಾದಲ್ಲಿ ಇರಬೇಕು. ನಮಗೆ ಪವರ್ ಪ್ಯಾಕ್ಡ್ ಆ್ಯಕ್ಷನ್ ಸಿನಿಮಾ ಬೇಕಾಗಿತ್ತು ಅಂತ ಒಬ್ಬ ಮಾಸ್ ಹೀರೋಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದೇ ಒಂದು ರೀತಿಯಾದಂಥ ಟ್ರೈಲರ್ ರಿಲೀಸ್ ಆಗಿರೋದು. ಎಲ್ಲೋ ಒಂದು ಕಡೆ ಈ ಮಾಧ್ಯಮಗಳಿಗೂ ದರ್ಶನ್ಗೂ ಒಂದು ತಿಕ್ಕಾಟ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ದರ್ಶನ್ ಫ್ಯಾನ್ಸ್ಗಳು ಕೂಡ ಅದೇ ರೀತಿಯಾಗಿ ನೋಡ್ತಾರೆ. ಎಲ್ಲೋ ಒಂದು ಕಡೆ ದರ್ಶನ್ ಆಡ್ದಂಥ ಈ ಸಿನಿಮಾದ ಟ್ರೈಲರ್ನ ಒಂದು ಡೈಲಾಗ್ ಈಗ ಫ್ಯಾನ್ಸ್ಗಳೆಲ್ಲ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಮೆನ್ಷನ್ ಮಾಡ್ಬೋದು ಯಾವ ಡೈಲಾಗ್ ಅಂತ. ಅದು ನಾನು ಬಾಯ್ಬಿಟ್ಟು ಕೂಡ ಹೇಳ್ಬಿಡ್ತೀನಿ. ನೋಡಿ, ಅವರು ಒಂದು ಡೈಲಾಗ್ ಹೇಳಿದ್ದಾರೆ, ಎಲ್ಲಿ ಹೋದ್ರೂ ಬರ್ತಿರಲ್ರು, ಏನರೋ ನಿಮ್ಮ ಪ್ರಾಬ್ಲಮ್ ಅಂತ. ಅನೇಕ ಬಾರಿ ದರ್ಶನ್ ಅವರು ಅದೇ ರೀತಿಯಾಗಿ ಮಾಧ್ಯಮಗಳನ್ನು ನಾನು ಉಂಡಿದ್ದು ತಿಂದಿದ್ದು ಎಲ್ಲದೂ ಬೇಕಾ ನಿಮಗೆ ಅನ್ನೋ ರೀತಿಯಾಗಿ ಅದೊಂದು ವೈರಲ್ ಆಗಿರ್ತಕ್ಕಂಥ ಡೈಲಾಗ್ ನೀವು ಕೂಡ ಗಮನಿಸಿದ್ದೀರಿ. ಯಾಕೆಂದ್ರೆ ಪ್ರತಿಯೊಂದು ವಿವಾದ, ಮನೆ ಮುಂದೆ ನಾಯಿ ಕಟ್ಟಿದಂಥ ವಿವಾದ ಇರ್ಬೋದು, ಎಲ್ಲೋ ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದಂಥ ವಿವಾದ ಇರ್ಬೋದು, ಎಲ್ಲವೂ ಕೂಡ ಮಾಧ್ಯಮಗಳೆಲ್ಲೋ ಒಂದು ಕಡೆ ಮುತ್ತಿಕೊಂಡವ್ರನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ವು ಅನ್ನೋ ರೀತಿಯಾಗಿ ದರ್ಶನ್ ಫ್ಯಾನ್ಸ್ಗಳು ಕೂಡ ಫೀಲ್ ಮಾಡಿದ್ದುಂಟು. ಅದೇ ರೀತಿಯಾಗಿ ಮಾಧ್ಯಮಕ್ಕೆ ಒಂದು ಕೌಂಟ್ರನ್ನು ಕೊಡೋ ರೀತಿಯಾಗಿ ಈ ಡೈಲಾಗ್ನ ಹೊಡೆದು ಬಿಟ್ರ ಅಂತ. ಒಟ್ಟಾರೆಯಾಗಿ ಇನ್ನೊಂದು ಡೈಲಾಗ್ ನಿಮ್ಗೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇರೋದು, ಅದು ಗೊತ್ತೇ ಇದೆ. ಗ್ರಹಣ ತುಂಬ ದಿನ ಹಿಡಿಯಲ್ಲ ಸೂರ್ಯನಿಗೆ, ಹಿಡಿದ್ರೆ ಸ್ವಲ್ಪ ದಿನ ಮತ್ತೆ ಬಿಟ್ಟು ಬಿಡುತ್ತೆ, ನಾನು ಬರ್ತಾ ಇದ್ದೀನಿ ಅಂತ. ಎಲ್ಲೋ ಸಿನಿಮಾ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಏನು ಬೇಕಾದರೂ ಮಾಡ್ಬೋದು, ಆ ಟ್ರೈಲರ್ನ ಅಲ್ಲಿ ಕಟ್ ಮಾಡ್ಬೋದಿತ್ತು. ಆ ಡೈಲಾಗ್ನ ಇಟ್ಟಿರೋದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ದರ್ಶನ್ ಅವ್ರ ಜೈಲಿಂದ ರಿಲೀಸ್ ಆಗ್ತಾರೆ ಅಂತ. ಆ ಥರದೊಂದು ನಿರೀಕ್ಷೆಗಳು ಕೂಡ ಇತ್ತೇನೋ, ಅಥವಾ ಒಂದು ವಿಶ್ ಮಾಡೋ ರೀತಿಯಾಗಿ ಸಿನಿಮಾ ರಿಲೀಸ್ ಆದ ನಂತರ ಅವರು ಎಂಟ್ರಿ ಆಗಲಿ, ಅಷ್ಟರೊಳಗೆ ಒಂದು ಬೇಲ್ ಕೂಡ ಸಿಗುತ್ತೆ ಅನ್ನೋ ರೀತಿಯಾಗೂ ಕೂಡ ಆ ಥರದೊಂದು ಟ್ರೈಲರ್ ಕಟ್ ಮಾಡಿಟ್ಟಿದ್ರ, ಅಥವಾ ಅದನ್ನು ತೆಗೆದು ಎಡಿಟ್ ಮಾಡು ಕೂಡ ಟ್ರೈಲರ್ ರಿಲೀಸ್ ಮಾಡ್ಬೋದಿತ್ತು. ಬಟ್ ಅದನ್ನ ಇಟ್ಟಿದ್ದಾರೆ ಅಂದರೆ ಪೋಷನ್ ಒಟ್ಟಾರೆಯಾಗಿ ಅವರ ಜೀವನದ ಒಂದು ನಡೆದು ಬಂದ ಹಾದಿ ಅದೇ ರೀತಿಯಾಗಿದೆ. ಸೂರ್ಯನಿಗೆ ಯಾವ ರೀತಿಯ ಗ್ರಹಣ ನಡೀತೋ ಅಂಥ ಒಬ್ಬ ನಟನಿಗೆ, ಕನ್ನಡದ ಸ್ಟಾರ್ ನಟನಿಗೆ ಆದಂಥ ಎಡವಟ್ಟುಗಳು. ಒಟ್ಟಾರೆಯಾಗಿ ಒಂದು ಸಿನಿಮಾ, ಅದ್ಧೂರಿ ಸಿನಿಮಾ ಅನ್ನೋದು ಕಂಪ್ಲೀಟ್ ಸಿನಿಮಾದಲ್ಲಿ ಕಾಣಸಿಗ್ತಾ ಇದೆ. ನಿಮಗೆ ಕೋರ್ಟ್ ಸೀನ್ಸ್ಗಳಿದ್ದಾವೆ, ಒಂದು ಕಡೆ ಪೊಲಿಟಿಕಲ್ ಒಂದಿಷ್ಟು ಹಗ್ಗ ಜಗ್ಗಾಟ, ಕಾದಾಟಗಳು ಎಲ್ಲವೂ ಕೂಡ ಇದೆ. ನಿಮಗೆ ದರ್ಶನ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ಸಖತ್ ಸ್ಟೈಲಿಶ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ನಿಮಗೆ ಈ ರೀತಿಯಾಗಿ ಸ್ಟೈಲಿಶ್ ಆಗಿ ಕಾಣ್ತಕ್ಕಂಥ ಕೆಲವು ಸಿನಿಮಾಗಳು ನೀವು ದರ್ಶನ್ ನೋಡಿದ್ದೀರಿ. ಪಕ್ಕ ಲೋಕಲ್ ಹೀರೋ ಥರ ಕಾಣಿಸಿಗ್ತಾರೆ ಅವರು. ನಿಮಗೆ ಕಲಾಸಿಪಾಳ್ಯ, ದಾಸ, ಮೆಜೆಸ್ಟಿಕ್ಕು ಈ ಥರದ ಸರಣಿ ಸಿನಿಮಾಗಳು ನೋಡಿದಾಗ ತುಂಬ ಸ್ಟೈಲಿಶ್ ಆಗೂ ಕೂಡ ದರ್ಶನ್ ಚೆನ್ನಾಗಿ ಕಾಣ್ತಾರೆ ಅನ್ನೋದಕ್ಕೆ ಕೆಲವು ಸಿನಿಮಾಗಳು ಆ
ಆಮೇಲೆ ಈ ದರ್ಶನ್